ರಾಜಿ ಕೇಳಿದ್ಯಾ? ಕೊಟ್ರ? ದುಡ್ಡು ತಗೊಂಡ್ ಬಂದ್ಯಾ? ಹೇಳು ರಾಜಿ. ಕೇಳಕ್ಕಾಗ್ಲಿಲ್ಲ ಸರ್. ಏನೋ ತಗೊಂಡ್ ಬರ್ತೀನಿ ಅಂತ ತವ್ರ ಮನೆಗೆ ಹೋಗಿ ಬರೀ ಕೈಯಲ್ಲಿ ವಾಪಸ್ ಬಂದಿದ್ಯಾ? ಸಂಬಂಧ ಇಲ್ದೇ ಇರೋ ಕೆಲ್ಸದಲ್ಲಿ ಬೆರಳಿಡೋದು ಅಂದ್ರೆ ಇದೇನೆ ಅಂತಾರೆ. ನಿನ್ ಹೊಟ್ಟೆಲ್ ಹುಟ್ಟಿರೋ ಮಗುನ ನೀನೇ ನಿನ್ ಮಗು ತರ ಫೀಲ್ ಮಾಡ್ಕೋತಿಲ್ಲ. ಆದ್ರೆ ನಾನು ನನ್ ಮನ್ಸಲ್ಲಿ ಇಟ್ಕೊಂಡಿದ್ದೀನಿ, ಮಗುಗೋಸ್ಕರ ಪ್ರಾಣ ಬೇಕಾದ್ರೂ ಕೊಟ್ಟು ಹೋರಾಡ್ತೀನಿ. ಇಂಥ ವಿಷಯಗಳಲ್ಲಿ ನೀನು ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ನಿನಗೆ ಒಳ್ಳೇದು. ನೋಡಿದ್ರಾ, ನಾವೇ ತಪ್ಪು ಮಾಡಿದ್ವಿ ಅನ್ನೋ ತರ ಮಾತಾಡ್ತಿದ್ದಾಳೆ. ರಾಜಿ, ಈಗ ನಾವ್ ಏನ್ ಮಾಡೋದು? ನಮಗ್ ದುಡ್ಡು ಎಲ್ಲಿಂದ ಸಿಗುತ್ತೆ? ನಮಗಿರೋ ದಾರಿ ಇಲ್ಲ, ಮುಚ್ಚೋಗಿದ್ಯಲ್ಲ. ನನಗೂ ಕೂಡ ಅರ್ಥ ಆಗ್ತಿಲ್ಲ ಸರ್. ಡಾಕ್ಟರ್ ನೋಡಿದ್ರೆ ಮಗುಗೆ ಅರ್ಜೆಂಟ್ ಆಗಿ ಆಪರೇಷನ್ ಮಾಡಿಸ್ಬೇಕು ಅಂತಿದ್ದಾರೆ. ದುಡ್ಡಿಲ್ದೆ ಹೋದ್ರೆ ಮಗು ಲೇ ಶೌರ್ಯ, ಇವು ಈ ಮನೆ ಪತ್ರಗಳು. ಈ ಮನೆ ಬೆಲೆ 2 ಕೋಟಿಗಿಂತ ಕಡಿಮೆ ಇಲ್ಲ. ಮಗುಗೆ 50 ಲಕ್ಷ ಬೇಕು ಅಂದಿದಾರಲ್ವಾ? ಎಲ್ಲಾದ್ರೂ ಇದನ್ನ ಅಡ ಇಟ್ಟು ಹಣ ತಗೊಂಡ್ ಬಾರೋ. ಮೊದ್ಲು ಮಗು ಪ್ರಾಣನ ಕಾಪಾಡಬೇಕು. ನೀವ್ ಈ ಮಗುಗೋಸ್ಕರ ನಮ್ಮನ್ನ ಬೀದಿಲ್ ನಿಲ್ಲಿಸ್ಬೇಕು ಅಂತಿದ್ದೀರಾ? ಎಷ್ಟು ಆಸೆಯಿಂದ ಕಟ್ಟಿರೋ ಮನೆ, ಇನ್ನೂ 1 ವರ್ಷ ಕೂಡ ಆಗಿಲ್ದೇ ಇರೋ ಮಗುಗೆ ದಾನ ಧರ್ಮ ಮಾಡ್ತಾ ಇದ್ದೀರಾ? ನಿಮಗೆ ಹಾಗೆ ದಾನ ಮಾಡ್ಬೇಕು ಅನ್ಸಿದ್ರೆ ನಿಮ್ ಕಿಡ್ನಿ ಮಾರ್ಕೊಳ್ಳಿ. ಅದನ್ ಬಿಟ್ಟು ಈ ಮನೆ ಮಾರೋದಕ್ಕೆ ನಾನು ಒಪ್ಪೋದಿಲ್ಲ. ಪ್ರಮೀಳಾ, ಅಷ್ಟಕ್ಕೂ ಏನೇ ಮಾತಾಡ್ತಿದ್ಯಾ ನೀನು? ನೀನೇನ್ ಮನುಷ್ಯಳ ಇಲ್ಲ ಮೃಗಾನ? ಈ ಹಸುಗೂಸಿನ ಪ್ರಾಣನ ದುಡ್ಡು ಬೆಲೆ ಕಟ್ತಾ ಇದ್ಯಾ? ಸ್ವಲ್ಪನೂ ಮನುಷ್ಯತ್ವ ಇಲ್ವಾ ನಿನ್ಗೆ? ನಾನೇನೋ ಆಪರೇಷನ್ ಮಾಡಿಸ್ಬೇಡಿ ಅಂತ ಹೇಳ್ತಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿ ಮಾಡಿಸಿ. ಅದನ್ ಬಿಟ್ಟು ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ದುಡ್ಡು ಸುರಿತೀನಿ ಅಂದ್ರೆ ಮಾತ್ರ ನಾನು ಒಪ್ಕೊಳ್ಳೋದಿಲ್ಲ.